ಬರೋಬ್ಬರಿ 187 ಕೋಟಿಗೂ ಅಧಿಕ ಮೊತ್ತದ ಹಗರಣ. ವಾಲ್ಮೀಕಿ ನಿಗಮ ಅಭಿವೃದ್ಧಿ ಮಂಡಳಿಯಲ್ಲಿ ನಡೆದಂತಹ ಹಗರಣಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಒಂದಲ್ಲ ಎರಡಲ್ಲ ಮೂರು ಆಡಿಯೋ ಬಾಂಬ್ಗಳು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟವಾಗಿರೋದು. ನಿಗಮದಲ್ಲಿ ಅಕ್ರಮ ಆಯಿತು, ಸಚಿವರ ಒತ್ತಡವೂ ಬಂದಾಯಿತು. ಹಾಗಾದ್ರೆ ಮೂರನೇ ಆಡಿಯೋದಲ್ಲಿ ಇರೋದು ಯಾವ ಸುದ್ದಿ? ಹಣ ಅಕ್ರಮ ವರ್ಗಾವಣೆಗೆ ನಕಲಿ ಸಹಿಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಅಧಿಕಾರಿಗಳ ನಕಲಿ ಸಹಿಯನ್ನ ಮಾಡಿ ಕೋಟಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಪದ್ಮನಾಭ ಪರಶುರಾಮ್ ಈ ಬಗ್ಗೆ ಮಾತುಕತೆಯನ್ನ ನಡೆಸಿರುವ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆಡಿಯೋದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ಚರ್ಚೆಯಾಗಿದೆ. ವರ್ಗಾವಣೆಯಾದ ಹಣ ವಾಪಸ್ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಬ್ಬರು. ಆ ಹಣ ವಾಪಸ್ ಬರುತ್ತಾ ಅನ್ನೋ ಮಾತುಕತೆಯನ್ನ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಆ ಆಡಿಯೋ ಕೂಡ ಲಭ್ಯವಾಗಿದೆ. ನಾವು ಒಂದೇ ಮಾತಲ್ಲಿ ಇರಬೇಕು ಅಲ್ಲ, ನಾವು ಒಂದೇ ಮಾತಲ್ಲಿ ಇರಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಫೇಕ್ ಸಿಗ್ನೇಚರ್ ಅನ್ನೋದು ನಿಜನಾ? ಹೌದು, ನಿಜ ಸರ್. ಫೇಕ್ ಸಿಗ್ನೇಚರ್ಸ್ ಮಾಡಿದ್ದಾರೆ, ಫೇಕ್ ವ್ಯಕ್ತಿಗಳಿಗೆ ಚೆಕ್ ಕೊಟ್ಟಿದ್ದಾರೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಹೌದಲ್ವಾ? ದುಡ್ಡು ಬಂದ ಮೇಲೆ ಅದ್ರ ಮೇಲೆ ಆಕ್ಷನ್ ಏನು ಬೇಕು ತಗೊಂಡು. ಅಲ್ಲ ಸರ್, ಈ ದುಡ್ಡು ಏನು ಬ್ಯಾಂಕ್ನವ್ರ ಪ್ರಾಬ್ಲಮ್, ಕಾಪಿ ಕೊಡಿ. ದುಡ್ಡು ಬ್ಯಾಂಕ್ನವ್ರ ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕಂತ ಹೇಳಿದ್ರೆ ದೊಡ್ಡ ಅಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಸರ್, ಅದು ಹೆಂಗೆ ಮ್ಯಾನೇಜ್ ಮಾಡೋದು? ಅಕೌಂಟೇ ತೋರಿಸ್ತೀರಾ? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಇದೆಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದಿರಾ? ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಡಿ. ಇವಾಗ ಏನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡೋದು ಸರ್, ನೀವು ಕರ್ಸ್ಕೊಂಡ್ಬಿಡೋದು ಅಂತ ಹೇಳ್ಬಿಡೋದು. ಮಾಡ್ಬೋದು ಸರ್. ಮಾಡಿಬಿಟ್ಟು ಆ ಲೆಕ್ಕನೇ ತೋರಿಸಂಗಿಲ್ಲ. ಸರ್, ಅಲ್ಲ ನೀವು ಇದನ್ನು ಮತ್ತೆ ಹೇಳಿದ್ರೆ ನಾವಿಬ್ಬರೇ ಸೇರಿ ಮಾಡ್ಬೋದಿತ್ತು. ಅಲ್ಲ ಸರ್, ನಾನು ಅವತ್ತು ಹೇಳಿದೆ ಏನು ಮಾಡ್ಬೋದು ಯೋಚನೆ ಮಾಡಿ 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 ಅಂತ ಹೇಳಿದೆ ನಿಮಗೆ. ತುಂಬ ನೀವು ಅಕೌಂಟ್ಸ್ ಒಳಗೆ ಏನಾದ್ರು ಮಾಡ್ಬೋದಾ ನೋಡಿ. ನನಗೇನೋ ಕವಿತಾ ಹಂಗೆ ಮಾಡಿದಾಳೆ ಅಂತ ಉಂಟು. ಹ್ಞೂ ಸರ್. ಅಲ್ಲ ಸರ್, ನನಗೆ ಮೊದಲೇ ನೀವು ಸ್ವಲ್ಪ ಹಿಂಟ್ಸ್ ಕೊಟ್ಟಿದ್ರೆ, ಯಾಕಂದರೆ ನಾನು ಚಂದ್ರಶೇಖರ್ನ ಅಲ್ಲಿ ಇನ್ವಾಲ್ವ್ ಮಾಡ್ತೀನಿ, ಚಂದ್ರಶೇಖರ್ನ ಸರ್ಚ್ಬಿಡ್ತಾ ಇದ್ದೆ. ಚಂದ್ರಶೇಖರ್ಗೂ ಭಯ ಇದೆಯಲ್ಲ. ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ವಿಧಾನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ಅವ್ನು ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರ್ದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ, ಇನ್ನೊಂದು ಯಾಕೆ ಹೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ಕೊಂತಾರೆ ಇಲ್ಲ. ಹ್ಞೂ ಸರ್, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು? ಹ್ಞೂ ಸರ್. ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಹ್ಞೂ ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವರು ಆ ಕ್ಯಾಪಿಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ನೆಕೆಂಡ್ರ ನಾಗರಾಜ್ ಅವ್ರು ಏನಂತಾರೆ ಸರ್? ಅವ್ರಿಗೆ ಗೊತ್ತಿಲ್ಲ, ಹೇಳಿಲ್ಲ ಸರ್. ಅದಕ್ಕೆ ಇದೊಂದು ಆಪ್ಷನ್ ಇಟ್ಕೊಳ್ಳಿ. ಹ್ಞೂ ಸರ್. ಚಂದ್ರಶೇಖರ್ ವಿಶ್ವಾಸಕ್ಕೆ ತಗೊಂಡು ನಾವು ಬಿಡ್ತೇವೆ. ಅಲ್ಲ, ದುಡ್ಡು ಬಂದ್ಬಿಟ್ರೆ ನಮ್ಮ ಸಮಸ್ಯೆ ಇಲ್ಲ. ಹ್ಞೂ ಸರ್. ಬಂದಿಲ್ಲ ಅಂದರೆ ಮತ್ತೆ ಏನಾರು ಒಂದು ಮಾಡಲೇಬೇಕು ಸರ್. ಉಳಿವಾಗಿ ಏನಾದ್ರು ಮಾಡಲೇಬೇಕಲ್ಲ ಸರ್. ಹಿಂಗೆ ಮಾಡಿಬಿಟ್ಟು ಅಕೌಂಟಲ್ಲಿ ಕ್ಲೋಸ್ ಮಾಡ್ಬಿಟ್ಟು ತೊಗೊಂಡ್ಬಿಟ್ಟು ಆವಾಗ ಇನ್ನೊಂದು ಮಾಡ್ಬೋದು ಸರ್. ಹೆಂಗಂತಂದರೆ, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ. ಸುನಿಲ್, ಈ ಆಡಿಯೋ ಎಸ್ಪೆಷಲಿ ಈಗ ನಾವು ಪ್ಲೇ ಮಾಡಿದಂತಹ ಆಡಿಯೋದಲ್ಲಿ ಚಂದ್ರಶೇಖರನ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಬಗ್ಗೆ ಮಾತುಕತೆ ಆಗುತ್ತೆ. ಹಣ ವಾಪಸ್ ಬರೋದಿಲ್ಲ ಅನ್ನೋ ಆತಂಕ ಇಬ್ಬರ ನಡುವೆ ವ್ಯಕ್ತವಾಗ್ತಾ ಇರೋದು ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ಏನು ಈ ಸಂಭಾಷಣೆ ಹಿಂದೆ ನಡೆದಿರ್ತಕ್ಕಂಥ ಕಹಾನಿ? ಸ್ಮಿತಾ, ಇದಕ್ಕೂ ಮೊದಲು ಈ ವಾಲ್ಮೀಕಿ ನಿಗಮದಲ್ಲಿ ಇರುವಂಥ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡುವಂಥದ್ದು ಒಂದು 2 ತಿಂಗಳ ಅವಧಿಗೆ, ಅದಾದ ಬಳಿಕ ಆ ಹಣಕ್ಕೆ ಇಂಟ್ರೆಸ್ಟ್ ಸೇರಿಸಿ ವಾಪಸ್ ಕೊಡುವಂಥದ್ದು, ಈ ರೀತಿಯ ಘಟನೆಗಳು ಈ ಹಿಂದೆ ಕೂಡ ಆಗಿದ್ದಾವೆ. ಹಾಗಾಗಿ ಪದ್ಮನಾಭಿಗೆ ಒಂದು ಕಾನ್ಫಿಡೆನ್ಸ್ ಇದ್ದಿದ್ದೇನು ಅಂತ ಹೇಳಿದರೆ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇದೇ ಥರ ಆಗಿದೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತೇಳಿ. ಆದರೆ ಈ ಬಾರಿ ಇವರು ಯಾರ ಜೊತೆಗೆ ವ್ಯವಹಾರನ ಮಾಡಿದಾರೋ ಅವರು ಹಣವನ್ನು ವಾಪಸ್ ಕೊಡೋದಿಲ್ವೇನೋ ಅನ್ನುವಂಥದ್ದು ಅನುಮಾನ ಬರೋದಕ್ಕೆ ಶುರುವಾಗಿತ್ತು. ಏನಕ್ಕೆ ಅಂದರೆ, ಈಗ ಹಣವನ್ನು ಪಡ್ಕೊಂಡಿದ್ದಂತಹ ಸತ್ಯನಾರಾಯಣ ವರ್ಮ ಇರ್ಬೋದು ಅಥವಾ ನಾಗೇಶ್ವರ ಇರ್ಬೋದು, ಇವರ ಮೇಲೆ ಇವರಿಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನು ಡಿಸ್ಕಸ್ ಮಾಡ್ತಾರೆ, ಹಣ ವಾಪಸ್ ಬರುತ್ತೋ ಇಲ್ಲವೋ ಅನ್ನುವಂಥದ್ದು. ಮತ್ತು ಹೇಗಾದರೂ ಆಗಲಿ ಸ್ವಲ್ಪ ದಿನ ವೆಯ್ಟ್ ಮಾಡಿದರೂ ಪರವಾಗಿಲ್ಲ,
ಪರವಾಗಿಲ್ಲ, ಹಣ ವಾಪಸ್ ಬಂದರೆ ಸಾಕು ಅನ್ನೋ ಲೆವೆಲ್ಗೆ ಇಬ್ಬರು ಕೂಡ ಮಾತಾಡ್ಕೋತಾರೆ ಈ ಆಡಿಯೋದಲ್ಲಿ ಇರುವಂಥ ವಿಚಾರಗಳು. ಸೊ ಇದಾದ ಬಳಿಕ ಈ ಚಂದ್ರಶೇಖರ್ಗೆ ಎಲ್ಲ ವಿಚಾರಗಳು ಗೊತ್ತಾಗಿತ್ತಲ್ಲ, ಆತನನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನುವಂಥದ್ದು ಇವರಿಗೆ ಒಂದು ಪ್ರಶ್ನೆಯಾಗಿ ಉಳಿದಿರುತ್ತೆ. ಅದ್ರ ಜೊತೆಗೆ ಚಂದ್ರಶೇಖರ್ ಇಲ್ಲಿ ನಡೆದಿರುವಂಥ ಎಲ್ಲ ಘಟನೆಗಳ ಬಗ್ಗೆ ಮತ್ತೊಬ್ಬ ಅಧಿಕಾರಿಗೆ ಮಾಹಿತಿ ನೀಡಿದ್ರಿಂದಾಗಿ ಇವರಿಗೆ ಸಹಜವಾಗಿ ಟೆನ್ಷನ್ ಶುರುವಾಗುತ್ತೆ. ಮತ್ತು ಪದ್ಮನಾಭಿಗೆ ಒಂದು ಆತಂಕ ಇದ್ದಿದೆ ಏನು ಅಂತ ಹೇಳಿದ್ರೆ, ಈ ಅಮೌಂಟ್ ವಾಪಸ್ ಬಂದಿಲ್ಲ ಅಂದರೆ ಅದನ್ನು ಹೇಗೆ ತುಂಬಿಸೋದು ಅನ್ನುವಂಥದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಇದೇ ಆಡಿಯೋದಲ್ಲಿ ಆತ ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತಾನೆ. ನಮ್ಮ ಬೇರೆ ಅಕೌಂಟ್ಗಳಲ್ಲಿ ಇರುವಂಥ ಅಮೌಂಟ್ಗಳು ಹೇಗಿದ್ದಾವೆ, ಅದರ ಕತೆ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ಈ ಆಡಿಯೋದಲ್ಲಿ ಮತ್ತೊಂದು ವಿಚಾರವನ್ನು ಸ್ಪಷ್ಟವಾಗಿ ಗಮನಿಸ್ಬೋದು. ಈ ಪರಶುರಾಮ್ಗೆ ವಿಡಿಯೋ ರೆಕಾರ್ಡ್ ಆಗ್ತಿರುವಂಥ ವಿಚಾರ ಗೊತ್ತಿತ್ತು. ಹಾಗಾಗಿ ತುಂಬ ಕಡೆಯಲ್ಲಿ ಆತ ಹೇಳ್ತಾನೆ, ನಾನು ಅವತ್ತೇ ಹೇಳಿದ್ದೆ ಬೇಡ ಬೇಡ ಅಂತ ಹೇಳಿ, ಅವರು ಸರಿ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದೆ. ಈ ರೀತಿ ತನ್ನನ್ನು ತಾನು ಇನ್ನೋಸೆಂಟ್ ಅನ್ನುವಂಥದ್ದನ್ನು ಪ್ರೂವ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಪರಶುರಾಮ್ ತುಂಬ ಕಡೆ ಮಾಡ್ತಾ ಇರುವಂಥದ್ದು ಕೂಡ ಈ ಒಂದು ಆಡಿಯೋ ಮತ್ತು ವಿಡಿಯೋದಲ್ಲಿ ಸ್ಪಷ್ಟವಾಗಿರುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.